ಸ್ನೇಹಿತರೆ, mastmaga.com ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನೆಲ್ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ. ನೋಡಿ, ಈ ತರ ಈ ನಿಕ್ಕಿ ಕ್ಲಾರಾ, ಎನ್ ಜಾಕ್ಸ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ, ಜಾಯ್ನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ. ಇವರೆಲ್ಲ ಫ್ರಾಡ್ಸ್ಟರ್ಸ್, ಫೇಕ್. ಸ್ನೇಹಿತರೆ, ನನ್ನ ಫೋಟೋ ಅಥವಾ mastmaga.com ನ ಹೆಸರು ಅಫಿಷಿಯಲ್ ಚಾನೆಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ, ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕೆ ಹೋಗಬೇಡಿ. ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಆಯಾ ಪ್ಲಾಟ್ಫಾರ್ಮ್ಸ್ಗೆ ಮಾಹಿತಿಯನ್ನ ಕೊಡಿ. ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಬಾಂಡ್ ರದ್ದು ಮಾಡಿದ ಬಳಿಕ ಇದೇ ಮೊದಲ ಬಾರಿಗೆ ಎಲೆಕ್ಷನ್ ಬಾಂಡ್ ವಿಚಾರವಾಗಿ ಪಿಎಂ ಮೋದಿ ಮಾತನಾಡಿದ್ದಾರೆ. ಚುನಾವಣಾ ಬಾಂಡ್ಗಳ ವಿಚಾರವಾಗಿ ಆಕ್ರೋಶ ಹೊರಹಾಕ್ತಿರೋ ವಿಪಕ್ಷಗಳು ಖಂಡಿತವಾಗ್ಲೂ ಪಶ್ಚಾತ್ತಾಪ ಪಡ್ತಾರೆ ಅಂತ ಹೇಳಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ ಮೋದಿ, 2014ಕ್ಕೂ ಮೊದಲು ಚುನಾವಣೆಗೆ ಅದೆಷ್ಟು ಹಣ ಖರ್ಚು ಮಾಡಲಾಗ್ತಾ ಇತ್ತು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅದರ ಬಗ್ಗೆ ಸ್ವಲ್ಪನೂ ಸುಳಿವೇ ಸಿಗ್ತಾ ಇರಲಿಲ್ಲ. ಆದರೆ ದೇಶದ ಬಹುದೊಡ್ಡ ಸ್ಕ್ಯಾಮ್ ಅಂತ ಕರೆಯಲಾಗ್ತಾ ಇರೋ ಚುನಾವಣಾ ಬಾಂಡ್ಗಳಿಂದಲೇ ಚುನಾವಣೆಗೆ ಮಾಡಲಾಗ್ತಿರೋ ಫಂಡಿಂಗ್ ಮಾಹಿತಿ ಜನಸಾಮಾನ್ಯರ ಮುಂದೆ ಬರೋಕೆ ಸಾಧ್ಯ ಆಯಿತು. ಚುನಾವಣಾ ಬಾಂಡನ್ನು ನಾನು ಪರಿಚಯಿಸಿದ್ದೆ. ಚುನಾವಣಾ ಬಾಂಡ್ಗೆ ಧನ್ಯವಾದಗಳು, ಯಾಕಂದರೆ ಇದರಿಂದ ಚುನಾವಣೆಗೆ ಫಂಡಿಂಗ್ ಮಾಡ್ತಿರೋ ಮೂಲ ಪತ್ತೆ ಹಚ್ಚೋಕೆ ಸಾಧ್ಯ ಆಯಿತು, ಟ್ರೇಸ್ ಮಾಡೋಕೆ ಸುಲಭ ಆಯಿತು. ಇದರ ಸಹಾಯದಿಂದ ಯಾರು ಯಾರಿಗೆ ದೇಣಿಗೆ ಕೊಟ್ಟರು, ಯಾವ ಪಕ್ಷ ಎನ್ಕ್ಯಾಶ್ ಮಾಡ್ತು ಅನ್ನೋದು ಕೂಡ ಗೊತ್ತಾಗಿದೆ. ಈ ಸ್ಕೀಮ್ನಲ್ಲಿ ಕೆಲ ನ್ಯೂನತೆಗಳು ಇರಬಹುದು, ಆದರೆ ಅವುಗಳನ್ನು ಸರಿಪಡಿಸಬಹುದು. ಯಾವುದು ಪರ್ಫೆಕ್ಟ್ ಅಲ್ಲ, ಆದರೆ ಅಂತಹ ಅಪೂರ್ಣತೆಗಳನ್ನು ಚೇಂಜ್ ಮಾಡ್ಬೋದು, ಸರಿ ಮಾಡ್ಕೋಬೋದು. ಆದರೆ ಈ ಚುನಾವಣಾ ಬಾಂಡ್ ವಿಚಾರವಾಗಿ ಆಕ್ರೋಶ ಹೊರಹಾಕಿ ತಮ್ಮ ಬಗ್ಗೆ ತಾವೇ ಹೆಮ್ಮೆ ಪಡ್ತಿರೋ ವಿಪಕ್ಷಗಳು ನಿಜಕ್ಕೂ ಪಶ್ಚಾತ್ತಾಪ ಪಡ್ತಾರೆ ಅಂತ ಪಿಎಂ ಮೋದಿ ಹೇಳಿದ್ದಾರೆ. ಕಚತೀವು ದ್ವೀಪ ಕೈತಪ್ಪೋದ್ರ ಹಿಂದೆ ನೆಹರು ಪಾತ್ರ ದೊಡ್ಡದಿದೆ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ. ನೆಹರು ಕಚತೀವು ದ್ವೀಪವನ್ನ ಶ್ರೀಲಂಕಾಗೆ ಬಿಟ್ಕೊಡೋಕೆ ಬಯಸಿದ್ರು. 1976ರಲ್ಲಿ ಕಚತೀವು ದ್ವೀಪ ಪ್ರದೇಶವನ್ನ ಶ್ರೀಲಂಕಾಗೆ ಬಿಟ್ಕೊಟ್ಟ ಪರಿಣಾಮ ಕಳೆದ 20 ವರ್ಷಗಳಲ್ಲಿ ಒಟ್ಟು 6184 ಭಾರತೀಯ ಮೀನುಗಾರರನ್ನ ಲಂಕಾ ಅರೆಸ್ಟ್ ಮಾಡಿದೆ. ಜೊತೆಗೆ 1175 ಭಾರತೀಯ ಮೀನುಗಾರಿಕಾ ದೋಣಿಗಳನ್ನ ಇದೇ ಅವಧಿಯಲ್ಲಿ ಲಂಕಾ ಸೀಸ್ ಮಾಡಿದೆ. ಕಳೆದ 5 ವರ್ಷಗಳಿಂದ ಕಚತೀವು ಸಮಸ್ಯೆಯನ್ನ ಸಂಸತ್ನಲ್ಲಿ ಪದೇ ಪದೇ ಪ್ರಸ್ತಾಪಿಸಲಾಯಿತು. ಈ ಬಗ್ಗೆ ತಮಿಳುನಾಡಿನ ಸಿಎಂ ಸಾಕಷ್ಟು ಬಾರಿ ಪತ್ರ ಬರೆದಿದ್ರು. ಈ ಸಮಸ್ಯೆ ಬಗ್ಗೆ ತಮಿಳುನಾಡಿನ ಈಗಿನ ಸಿಎಂ MK ಸ್ಟಾಲಿನ್ ಅವರಿಗೆ ನಾನು 21 ಬಾರಿ ಪ್ರತಿಕ್ರಿಯೆ ಕೊಟ್ಟಿರೋದು ನನ್ನ ರೆಕಾರ್ಡ್ನಲ್ಲಿದೆ. ಇದು ಸಡನ್ ಆಗಿ ಉದ್ಭವ ಆಗಿರೋ ಸಮಸ್ಯೆ ಅಲ್ಲ, ಇದು ಹಲವು ವರ್ಷಗಳಿಂದ ಕಾಡ್ತಿರೋ ಸಮಸ್ಯೆ. ಆದರೆ ಈ ವಿಚಾರವಾಗಿ ತಮಗೆ ಯಾವುದೇ ರೀತಿ ಜವಾಬ್ದಾರಿ ಇಲ್ಲ ಅನ್ನೋ ಹಾಗೆ ಕಾಂಗ್ರೆಸ್ ಮತ್ತು DMK ಪಾರ್ಟಿಗಳು ನಡ್ಕೊಳ್ತಾ ಇವೆ ಅಂತ ಟೀಕೆ ಮಾಡಿದ್ದಾರೆ. ಅಲ್ಲದೆ ಈ ವಿವಾದದ ಬಗ್ಗೆ, ಈ ರೀತಿ ಪರಿಸ್ಥಿತಿ ಉಂಟಾಗೋಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋ ಹಕ್ಕು ಜನಸಾಮಾನ್ಯರಿಗಿದೆ. ಈ ವಿಚಾರವನ್ನ ಇಷ್ಟು ದಿನ ಪಬ್ಲಿಕ್ ಕಣ್ತಪ್ಪಿಸಿ ಮರೆಮಾಚಿದ್ದು ಯಾರು ಅನ್ನೋದು ಮಾತ್ರ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈ ವೇಳೆ 1961ರಲ್ಲಿ ಕಚತೀವು ದ್ವೀಪ ಸಂಬಂಧ ಅಂದಿನ ಪ್ರಧಾನಿ ನೆಹರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಅನ್ನ ಜೈಶಂಕರ್ ಪ್ರಸ್ತಾಪ ಮಾಡಿದ್ದಾರೆ. ಪಂಡಿತ್ ನೆಹರು, ಇದು ಪುಟ್ಟ ದ್ವೀಪ, ಅದನ್ನ ಬಿಟ್ಕೊಡೋಕೆ ನನಗೆ ಹಿಂಜರಿಕೆ ಇಲ್ಲ ಅಂತ ಹೇಳಿದ್ರು. ಅಂದರೆ ಅವರಿಗೆ ಅದು ಒಂದು ರೀತಿಯಲ್ಲಿ ಕಿರಿಕಿರಿ ಉಂಟು ಮಾಡೋ ವಿಚಾರ ಆಗಿತ್ತು, ಒಂದು ಸಮಸ್ಯೆ ಕಂಡಿತ್ತು. ಹೀಗಾಗಿ ಬೇಗ ಬೇಗ ಬಿಟ್ಕೊಟ್ಟು ಕೈ ತೊಳ್ಕೊಳ್ಳೋ ಕೆಲಸ ಮಾಡಿದ್ದಾರೆ ಅಂತ ನೆಹರು ವಿರುದ್ಧವೂ ಆಕ್ರೋಶ ಹೊರಹಾಕಿದ್ದಾರೆ. ಹಾಗಾದರೆ ಏನಿದು ಕಚತೀವು ದ್ವೀಪ? ತಮಿಳುನಾಡಿನಲ್ಲಿ ಇಷ್ಟೊಂದು ಇಂಪಾರ್ಟೆನ್ಸ್ ಯಾಕಿದಕ್ಕೆ? ಸುಮಾರು 285 ಎಕರೆ ಜಾಗ ಸಮುದ್ರದ ಮಧ್ಯದಲ್ಲಿರೋದು. ಇದರ ಸ್ಟ್ರಾಟಜಿಕ್ ಮಹತ್ವ ಏನು? ತಮಿಳುನಾಡಿನ ಪಾಲಿಟಿಕ್ಸ್ನಲ್ಲಿ ಏನು ಮಹತ್ವ? ಡೀಟೇಲ್ ಆಗಿ ನಾವು ಇವತ್ತೇ ರಿಪೋರ್ಟನ್ನು ಪಬ್ಲಿಷ್ ಮಾಡಿದ್ದೀವಿ. ಈ ವಿಡಿಯೋ ಎಂಡ್ನಲ್ಲಿ ಅದು ಸ್ಕ್ರೀನ್ ಮೇಲೆ ಬರುತ್ತೆ. ಜಸ್ಟ್ ಟ್ಯಾಪ್ ಮಾಡೋ ಮೂಲಕ ನೀವು ಸೀದಾ ಈ ವಿಡಿಯೋದಿಂದ ಆ ವಿಡಿಯೋಗೆ ಶಿಫ್ಟ್ ಆಗ್ಬೋದು. ದಿಲ್ಲಿ ಮದ್ಯ ಹಗರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರೋ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಭಾರಿ ಹಿನ್ನಡೆಯಾಗಿದೆ. ಇಂದಿನಿಂದ 14 ದಿನಗಳ ಕಾಲ ಮತ್ತೆ ಕೇಜ್ರಿವಾಲ್ರನ್ನ ಜುಡಿಷಿಯಲ್ ಕಸ್ಟಡಿಯಲ್ಲಿಡೋಕೆ ದಿಲ್ಲಿಯ ರೋಸ್ ಅವೆನ್ಯೂ ಕೋರ್ಟ್ ಆದೇಶ ಕೊಟ್ಟಿದೆ. ಕೇಜ್ರಿವಾಲ್ರ ಇಡಿ ಕಸ್ಟಡಿ ಅವಧಿ ಮುಕ್ತಾಯದ ಬೆನ್ನಲ್ಲೇ ಅವ್ರನ್ನ ದಿಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈಗ ಕೇಜ್ರಿವಾಲ್ರನ್ನ ಏಪ್ರಿಲ್ 15ರವರೆಗೆ ನ್ಯಾಯಾಂಗ ಬಂಧನ ತಿಹಾರ್ ಜೈಲಿಗೆ ಕಳಿಸೋಕೆ ಆದೇಶಿಸಲಾಗಿದೆ. ಕೋರ್ಟ್ಗೆ ಹಾಜರಾಗುವ ಮೊದಲು ಮಾತನಾಡಿದ ಕೇಜ್ರಿವಾಲ್, ಪಿಎಂ ಮೋದಿ ಏನು ಮಾಡ್ತಿದ್ದಾರೋ ಅದು ದೇಶಕ್ಕೆ ಒಳ್ಳೆಯದಲ್ಲ ಅಂತ ಕಿಡಿಕಾರಿದ್ದಾರೆ. ಕೇಜ್ರಿವಾಲ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ ವೇಳೆ ಇಡಿ ಅಧಿಕಾರಿಗಳು ಕೇಜ್ರಿವಾಲ್ ತನಿಖೆಯಲ್ಲಿ ಸರಿಯಾಗಿ ಸಹಕಾರ ಕೊಡ್ತಾ ಇಲ್ಲ, ತಪ್ಪು ಉತ್ತರಗಳನ್ನು ಕೊಟ್ಟು ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕೋರ್ಟ್ಗೆ ಹೇಳಿದ್ದಾರೆ.
ರಾಜ್ಯದ ಜನಕ್ಕೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಕೆಇಆರ್ಸಿ ಗುಡ್ ನ್ಯೂಸ್ ನೀಡಿದೆ. ಕಳೆದ 15 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಗೃಹ ಬಳಕೆ ವಿದ್ಯುತ್ ಬಳಕೆದಾರರಿಗೆ ಪ್ರತಿ ಯೂನಿಟ್ಗೆ 1.10 ರೂಪಾಯಿ ಕಮ್ಮಿ ಮಾಡಲಾಗಿದೆ. ಏಪ್ರಿಲ್ 1ರಿಂದಲೇ ರಾಜ್ಯದಲ್ಲಿ ಹೊಸ ದರ ಜಾರಿಯಾಗಲಿದ್ದು 100 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಬಳಸುವ ಗ್ರಾಹಕರಿಗೆ ಲಾಭ ಆಗುತ್ತೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ನಾಮಿನೇಷನ್ ಸಲ್ಲಿಸೋ ಗಡುವು ಮುಗಿತಾ ಬರ್ತಾ ಇದೆ. ಹಾಗೆ ಕೈ ಕಮಲ ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಮುಖ್ಯವಾಗಿ ಮೈಸೂರಿಂದ ಬಿಜೆಪಿ ಅಭ್ಯರ್ಥಿಯಾಗಿ ರಾಜವಂಶಸ್ಥ ಯದುವೀರ್ ನಾಮಪತ್ರವನ್ನು ಫೈಲ್ ಮಾಡಿದ್ದಾರೆ. ಈ ವೇಳೆ 4,99,59,303 ರೂಪಾಯಿ ಮೌಲ್ಯದ ಚರಾಸ್ತಿ ಸೇರಿದಂತೆ 4 ಕೆಜಿ ಚಿನ್ನ, 20 ಕೆಜಿ ಬೆಳ್ಳಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ವಿಶೇಷ ಅಂದ್ರೆ ತಮ್ಮ ಹೆಸರಲ್ಲಿ ಯಾವುದೇ ಕೃಷಿ ಭೂಮಿ, ಸ್ವಂತ ಮನೆ ಇಲ್ಲ ಅಂತ ಯದುವೀರ್ ತಮ್ಮ ಅಫಿಡವಿಟ್ ನಲ್ಲಿ ಘೋಷಿಸಿದ್ದಾರೆ. ಅತ್ತ ತುಮಕೂರಿಂದ ಬಿಜೆಪಿ ಅಭ್ಯರ್ಥಿಯಾಗಿ ವಿ ಸೋಮಣ್ಣ ನಾಮಪತ್ರವನ್ನು ಸಲ್ಲಿಸಿದ್ದು ತಮ್ಮ ಹೆಸರಲ್ಲಿ 17.74 ಕೋಟಿ ರೂಪಾಯಿ ಆಸ್ತಿ ಇದೆ, 6.44 ಕೋಟಿ ರೂಪಾಯಿ ಸಾಲ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಹಾಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೌಮ್ಯ ರೆಡ್ಡಿ ಕೂಡ ನಾಮಪತ್ರ ಸಲ್ಲಿಸಿದ್ದು ತಮ್ಮ ಬಳಿ 2.3 ಕೋಟಿ ರೂಪಾಯಿ ಆಸ್ತಿ, 1.51 ಕೋಟಿ ರೂಪಾಯಿ ಸಾಲ ಇದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಇನ್ನುಳಿದಂತೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕೆ ಸುಧಾಕರ್, ಮಂಡ್ಯದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಸ್ಟಾರ್ ಚಂದ್ರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಏಪ್ರಿಲ್ 4 ನಾಮಪತ್ರ ಸಲ್ಲಿಕೆಗೆ ಕಡೆ ದಿನಾಂಕ ಆಗಿದೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಅಂತ ರಾಜ್ಯ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದೆ. ಜೆಡಿಎಸ್ನಲ್ಲಿದ್ದ ನಜ್ಮಾ ನಜೀರ್ ಅನ್ನೋರನ್ನ ವಿಧಾನಸೌಧದ ಡಿಸಿಎಂ ಕಚೇರಿಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಪಡೆ ಮಾಡಿಕೊಂಡ ವಿಚಾರವಾಗಿ ಈ ದೂರನ್ನ ಕೊಡಲಾಗಿದೆ. ಮತ್ತೊಂದು ಕಡೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ರಾಜ್ಯ ಪ್ರವಾಸದಲ್ಲಿದ್ದು ಮಂಗಳವಾರ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಬಾರಿ ಮುಖ್ಯವಾಗಿ ಮೈಸೂರು, ಕೊಡಗು ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋಕೆ ತುಂಬಾ ಎಫರ್ಟ್ ಹಾಕ್ತಿರೋ ಸಿಎಂ ಸಿದ್ದರಾಮಯ್ಯ ಬಿರುಸಿನ ಪ್ರಚಾರ ಮಾಡಿದ್ದಾರೆ. ವರುಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡಿದ ಅವರು, ನನ್ನ ಪಾಲಿಗೆ ವರುಣ ಅದೃಷ್ಟದ ಕ್ಷೇತ್ರ, ನಿಮ್ಮಿಂದ 2 ಬಾರಿ ಮುಖ್ಯಮಂತ್ರಿ ಆದೆ. ವರುಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ಗೆ 60,000 ಲೀಡ್ ಕೊಡಬೇಕು, ನಾನು ಸಿಎಂ ಆಗಿ ಇರಬೇಕಾ ಬೇಡವಾ ಅಂತ ಹೇಳೋ ಮೂಲಕ ಮೈಸೂರಿನ ಸೋಲು ಗೆಲುವಿಗೆ ಮುಖ್ಯಮಂತ್ರಿ ಸ್ಥಾನವೂ ಪಣಕ್ಕಿದೆ ತಂದು ಅಂತ ಹೇಳಿ ಸಿದ್ದರಾಮಯ್ಯ ಕುರ್ಚಿಯನ್ನು ಪಣಕ್ಕಿಟ್ಟಿದ್ದಾರೆ ಮೈಸೂರಲ್ಲಿ. ವಾರಾಣಸಿಯ ಗ್ಯಾನ್ವಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿ ಹಿಂದೂ ಪೂಜೆಯನ್ನ ನಿಲ್ಲಿಸೋಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಮಸೀದಿ ಆವರಣದಲ್ಲಿ ಮುಸ್ಲಿಮರ ನಮಾಜ್ ಪ್ರಕ್ರಿಯೆ ಸೇರಿದಂತೆ ಎಲ್ಲ ಪ್ರಕ್ರಿಯೆಗಳನ್ನು ಯಥಾಸ್ಥಿತಿಯಲ್ಲಿನೇ ಕಂಟಿನ್ಯೂ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮಸೀದಿ ನೆಲಮಾಳಿಗೆಯಲ್ಲಿ ಹಿಂದೂ ಪ್ರಾರ್ಥನೆಗೆ ಅಲಹಾಬಾದ್ ಹೈಕೋರ್ಟ್ ಅವಕಾಶ ಕೊಟ್ಟಿತ್ತು. ಇದನ್ನ ಪ್ರಶ್ನಿಸಿ ಮುಸ್ಲಿಂ ಪರ ವಕೀಲರು ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಿದ್ರು. ಈ ವಿಚಾರವಾಗಿ ಈಗ ಸುಪ್ರೀಂ ಅರ್ಜಿದಾರರ ಮನವಿಯನ್ನು ತಳ್ಳಹಾಕಿದೆ. ಅಲ್ಲದೆ ಈ ಅರ್ಜಿದಾರರ ಮನವಿ ಬಗ್ಗೆ ಪ್ರತಿಕ್ರಿಯೆ ಕೊಡುವಂತೆ ಕಾಶಿ ವಿಶ್ವನಾಥ ದೇವಾಲಯದ ಟ್ರಸ್ಟ್ಗಳಿಗೆ ಏಪ್ರಿಲ್ 30ರವರೆಗೆ ಟೈಮ್ ಕೊಡಲಾಗಿದೆ. ಕಾಂಗ್ರೆಸ್ ತೆರಿಗೆ ಪಾವತಿ ಬಾಕಿ ಸಂಬಂಧ ಸುಪ್ರೀಂ ಕೋರ್ಟ್ ಪಾರ್ಟಿಗೆ ಬಿಗ್ ರಿಲೀಫ್ ಕೊಟ್ಟಿದೆ. ಸದ್ಯ 3,500 ಕೋಟಿ ರೂಪಾಯಿ ಬಾಕಿ ತೆರಿಗೆ ವಸೂಲಿ ಬಗ್ಗೆ ಯಾವುದೇ ಕ್ರಮವನ್ನ ತೆರಿಗೆ ಇಲಾಖೆ ತಗೊಳ್ಬೇಡಿ ಅಂತ ಹೇಳಿದೆ. ಜೊತೆಗೆ ಈ ಮ್ಯಾಟರ್ ಬಗ್ಗೆ ಲೋಕಸಭಾ ಚುನಾವಣೆ ಆದ ಬಳಿಕ ಜುಲೈ 24ನೇ ತಾರೀಕು ವಿಚಾರಣೆ ಮಾಡಲಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಡೇಟ್ ನೀಡಿದೆ. ತೆಲಂಗಾಣದಲ್ಲಿ ಹಿಂದಿನ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಸರ್ಕಾರದ ಫೋನ್ ಟ್ಯಾಪಿಂಗ್ ಅಥವಾ ದೂರವಾಣಿ ಕರೆ ಕದ್ದಾಲಿಕೆ ಪ್ರಕರಣ ದೊಡ್ಡ ಕೋಲಾಹಲ ಸೃಷ್ಟಿ ಮಾಡಿದೆ. ಈಗ ಈ ಕೇಸ್ ವಿಚಾರಣೆ ಚುರುಕುಗೊಳಿಸಿದ್ದ ಹಾಗೆ ತೆಲಂಗಾಣ ಮಾಜಿ ಡಿಸಿಎಂ, ಬಿಆರ್ಎಸ್ ಶಾಸಕ ಕಡಿಯಂ ಶ್ರೀಹರಿ ಹಾಗೂ ಅವರ ಪುತ್ರಿ ಕಾವ್ಯ ಸಿಎಂ ರೇವಂತ್ ರೆಡ್ಡಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಅಲ್ಲದೆ ವರಂಗಲ್ ಲೋಕಸಭಾ ಕ್ಷೇತ್ರದಿಂದ ಬಿಆರ್ಎಸ್ ಅಭ್ಯರ್ಥಿ ಸ್ಥಾನವನ್ನು ವಾಪಸ್ ತಗೊಳ್ತೀವಿ ಅಂತ ಕಾವ್ಯ ಹೇಳಿದ್ದಾರೆ. ತೆಲಂಗಾಣದಲ್ಲಿ ಕಳೆದ ಬಿಆರ್ಎಸ್ ಸರ್ಕಾರದ ಫೋನ್ ಟ್ಯಾಪಿಂಗ್ ಪ್ರಕರಣದಿಂದ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ಕಾವ್ಯ ಹೇಳಿದ್ದಾರೆ. ಅಂದ ಹಾಗೆ ಈ ಹಿಂದಿನ ಕೆ ಚಂದ್ರಶೇಖರ್ ರಾವ್ ನೇತೃತ್ವದ ಬಿಆರ್ಎಸ್ ಸರ್ಕಾರದಲ್ಲಿ 1 ಲಕ್ಷಕ್ಕೂ ಅಧಿಕ ಕರೆಗಳನ್ನು ಕದ್ದಾಲಿಕೆ ಮಾಡಲಾಗಿದೆ. ಇದರಲ್ಲಿ ಪ್ರಮುಖ ರಾಜಕೀಯ ನಾಯಕರ ಸೀಕ್ರೆಟ್ ವಿಚಾರಗಳ ಎಲೆಕ್ಟ್ರಾನಿಕ್ ಡೇಟಾ ಸೇರಿದಂತೆ ಟಾಲಿವುಡ್ ಸೆಲೆಬ್ರಿಟಿಗಳ ಕಾಲ್ಗಳನ್ನು ಟ್ಯಾಪ್ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಕೇಸ್ ವಿಚಾರವಾಗಿ ತನಿಖೆ ನಡೆಸ್ತಾ ಇರೋ ರೇವಂತ್ ರೆಡ್ಡಿ ಸರ್ಕಾರ ಮಾಜಿ ಡಿಎಸ್ಪಿ ಪ್ರಣೀತ್ ರಾವ್ ಅವರನ್ನ ಮಾರ್ಚ್ 13ನೇ ತಾರೀಕು ಅರೆಸ್ಟ್ ಮಾಡಿತ್ತು. ಆಗ ಮತ್ತೆ ತಿರುವು ಪಡೆದ ಈ ಕೇಸ್ನಲ್ಲಿ ತೆಲಂಗಾಣದ ಗುಪ್ತಚರ ಇಲಾಖೆಯ ಮಾಜಿ ಮುಖ್ಯಸ್ಥ ಟಿ ಪ್ರಭಾಕರ್ ಅವರೇ ಪ್ರಮುಖ ಆರೋಪಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯ ಪ್ರಭಾಕರ್ ಅಮೆರಿಕದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಕೇಸ್ನಲ್ಲಿ ಹಿಂದಿನ ಸಿಎಂ ಕೆಸಿಆರ್ ಅವರ ಮುಖ್ಯ ಭದ್ರತಾ ಅಧಿಕಾರಿಯಾಗಿದ್ದ ರಾಧಾಕೃಷ್ಣನ್ ಅವರನ್ನು ಬಂಧಿಸಲಾಗಿದ್ದು ಸದ್ಯ ಪೊಲೀಸರು ವಶಕ್ಕೆ ಪಡೆದು ಅವರ ವಿಚಾರಣೆ ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಕೇಸ್ನಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ನಿಶ್ಚಿತ ಅಂತ ರೇವಂತ್ ರೆಡ್ಡಿ ಖಡಕ್ ಆಗಿ ಹೇಳಿದ್ರು. ಅದರ ಬೆನ್ನಲ್ಲಿ ಈಗ ಬಿಆರ್ಎಸ್ ನಾಯಕರು ಕಾಂಗ್ರೆಸ್ ಪಾರ್ಟಿಗೆ ಹಾರ್ತಾ ಇದ್ದಾರೆ.
ರಾಜಸ್ಥಾನದಲ್ಲಿ ಇಡೀ ನಾಗರಿಕ ಸಮಾಜ, ಇಡೀ ದೇಶ ನಾಚಿಕೆಯಿಂದ ತಲೆತಗ್ಗಿಸೋ ಘಟನೆಯಾಗಿದೆ. ನಾವಿನ್ನು ಎಲ್ಲಿದ್ದೀವಿ ಅನ್ನೋ ಪ್ರಶ್ನೆ ಕೇಳ್ಕೋಬೇಕು ನಾವು. ಜಾತಿ ಕಾರಣಕ್ಕೆ ಎಳೆ ಬಾಲಕನ ಮೇಲೆ ದೌರ್ಜನ್ಯ ಮಾಡಲಾಗಿದೆ. ಅಳ್ವಾರ್ ನಗರದಲ್ಲಿ 8 ವರ್ಷದ ಒಬ್ಬ ಬಾಲಕ ಹ್ಯಾಂಡ್ ಪಂಪ್ನಿಂದ ನೀರು ತೆಗಿತಾ ಇದ್ದಾಗ ಅಲ್ಲೇ ಇದ್ದ ಬಕೆಟ್ ಒಂದನ್ನು ಮುಟ್ಟಿದ್ದಾನೆ. ಇದನ್ನ ನೋಡಿ ಅಲ್ಲಿದ್ದಂಥ ರತಿರಾಮ್ ಠಾಕೂರ್ ಅನ್ನೋ ದೂರ್ತ ವ್ಯಕ್ತಿ ಪುಟ್ಟ ಬಾಲಕನ ಮೇಲೆ ಹಲ್ಲೆ ಮಾಡಿದ್ದಾನೆ. ಎಷ್ಟು ಧೈರ್ಯ ನಿನಗೆ, ನಮ್ಮ ಬಕೆಟೆಲ್ಲ ನೀನು ಟಚ್ ಮಾಡ್ತೀಯಾ, ಮುಡ್ತೀಯಾ ಅಂತ ಹೇಳಿ ಹೊಡೆದಿದ್ದಾರೆ. ಈ ವಿಚಾರವಾಗಿ ಬಾಲಕನ ತಂದೆ ಆತನನ್ನು ಪ್ರಶ್ನೆ ಮಾಡಿದಾಗ ಕೊಲೆ ಬೆದರಿಕೆ ಕೂಡ ಹಾಕಲಾಗಿದೆ ಅನ್ನೋ ಆರೋಪ ಮಾಡಲಾಗ್ತಾ ಇದೆ. ಸದ್ಯ ಬಾಲಕನ ತಂದೆ ಪೊಲೀಸರಿಗೆ ದೂರನ ಕೊಟ್ಟಿದ್ದು ತನಿಖೆ ನಡೀತಾ ಇದೆ. ಸೀರಿಯಸ್ಲಿ ಉದ್ಧಾರ ಆಗಬೇಕಾ ನಾವು? ಈ ದೇಶ ಉದ್ಧಾರ ಆಗಬೇಕಾ? ಫಸ್ಟ್ ಈ ಜಾತಿ ವೈರಸ್ನ ತೆಗೆದು ಕೆಳಗೆ ಹಾಕಿ ಚಪ್ಪಲಿ ತುಳಿದು ಫಿನಿಶ್ ಮಾಡಬೇಕು. ವಾರದ ಮೊದಲ ದಿನ, ಆರ್ಥಿಕ ವರ್ಷದ ಮೊದಲ ದಿನ ಷೇರು ಮಾರುಕಟ್ಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಸಿರು ಪಟ್ಟಿಯಲ್ಲಿ ದಿನದ ವಹಿವಾಟು ಅಂತ್ಯ ಆಗಿದೆ. ದೇಸಿ ಮಾರ್ಕೆಟ್ ಮೇಲಿನ ಭರವಸೆ ಮೇಲೆ ಹೂಡಿಕೆದಾರರು ಶೇರ್ಗಳನ್ನು ಚೆನ್ನಾಗಿ ಖರೀದಿ ಮಾಡಿದ್ದಾರೆ. ಜೊತೆಗೆ ಒಂದೇ ದಿನ ಒಟ್ಟು 6 ಲಕ್ಷ ಕೋಟಿ ರೂಪಾಯಿ ಶೇರ್ ಮಾರ್ಕೆಟಲ್ಲಿ ಪ್ರಾಫಿಟ್ ಆಗಿದೆ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಸೆನ್ಸೆಕ್ಸ್ಗೆ ಬೂಸ್ಟ್ ಕೊಟ್ಟಿವೆ. JSW ಸ್ಟೀಲ್, ಟಾಟಾ ಸ್ಟೀಲ್ ಮತ್ತು ದಿವಿಸ್ ಲ್ಯಾಬೊರೇಟರಿ ಸೇರಿ ನಿಫ್ಟಿ ಔಟ್ 31 ಸ್ಟಾಕ್ಗಳು ಲಾಭ ಮಾಡಿಕೊಂಡಿವೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 363 ಪಾಯಿಂಟ್ಸ್ ಅಥವಾ 0.49% ರೈಸ್ ಆಗಿ 74,014ಕ್ಕೆ, ನಿಫ್ಟಿ 135 ಪಾಯಿಂಟ್ಸ್ ಅಥವಾ 0.61% ಗಳಿಸಿ 22,462ಕ್ಕೆ ಏರಿಕೆಯಾಯಿತು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಯಾವುದೇ ಬದಲಾವಣೆ ಇಲ್ಲದೆ 83 ರೂಪಾಯಿ 39 ಪೈಸೆಯಲ್ಲಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಂಪನಿ ಮತ್ತು ಜಪಾನ್ನ ಪ್ಯಾನಾಸೋನಿಕ್ ಎನರ್ಜಿ ಕಂಪನಿ ಈಗ ಬ್ಯಾಟರಿ ತಯಾರಿಕೆಗೆ ಒಟ್ಟಾಗಿ ಕೆಲಸ ಮಾಡೋಕೆ ಮುಂದಾಗಿವೆ. ಇವೆರಡು ಕಂಪನಿಗಳು ಜಂಟಿಯಾಗಿ ಭಾರತದಲ್ಲಿ ಸಿಲಿಂಡ್ರಿಕಲ್ ಲಿಥಿಯಂ ಅಯಾನ್ ಸೆಲ್ಗಳ ತಯಾರಿಕೆಗೆ ಅಗ್ರಿಮೆಂಟ್ ಮಾಡಿಕೊಂಡಿವೆ. ಹೀಗಂತ ಖುದ್ದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅನೌನ್ಸ್ ಮಾಡಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,411 ರೂಪಾಯಿ ಜಾಸ್ತಿಯಾಗಿ 68,663 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,300 ರೂಪಾಯಿ ಜಾಸ್ತಿಯಾಗಿ 62,900 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 984 ರೂಪಾಯಿ ಜಾಸ್ತಿಯಾಗಿ 75,111 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.